ಆವತ್ತು ಯಶೋರು ಬಂದು ನಿಂತಾಗ ದರ್ಶನ್ ಅವರು ಬಂದು ನನಗೆ ಭಾಳ ಅಂದರೆ ನಾನು ತುಂಬ ಸಿನಿಮಾ ಮಾಡಿದ್ದೆ ಅವ್ರ ಜೊತೆಗೆ ದೊಡ್ಡ ಮೊತ್ತನೇ ಕೊಟ್ಟಿದ್ದು ಅವಾಗ. ಆಮೇಲೆ ಹೇಳಿದ್ರು ಬೇರೆ ಏನು ಬೇಕು ಮತ್ತೆ ಅವ್ರಿಗೆ ಗೊತ್ತು ನನಗೆ ಅಷ್ಟು ಮತ್ತೆ ಬೇಕಾಗುತ್ತೆ, ನನಗಂತೂ ಗೊತ್ತಿಲ್ಲ. ಮುಂದೇನಾದರೂ ಸಮಸ್ಯೆ ಬಂದರೆ ಬಾಯ್ಬಿಟ್ಟು ಹೇಳಬೇಕು, ನನಗೆ ಮಾಡಿಸ್ಕೊಡುವ, ತೊಂದರೆ ಇಲ್ಲ, ಹೆದರಬೇಡಿ. ಇವತ್ತು ದಿನ ಪಾಪ ಮನಸ್ಸು ಒಳ್ಳೆಯದು, ಆದರೂ ಕಾಲ ನಿರ್ಣಯ ಇದೆಯಲ್ಲ, ಆ ಕಾಲ ಯಾವಾಗ ಏನಾಗುತ್ತೆ ಹೇಳೋಕ್ಕೆ ಸರಿ ಮನುಷ್ಯನು. ದರ್ಶನರ ವಿಷಯದಲ್ಲಿ ಕೂಡ ಅದೇ ಆಗಿದೆ. ಹಿಂಗಾದಾಗ ಕರೆದು ಅವನಿಗೆ ಒಂದು ಹೇಳ್ಬಿಟ್ಟು ಅವನಿಗೆ ಬುದ್ಧಿ ಹಿಡಿದು ಕಳಿಸ್ಬೇಕು. ಬಟ್ ರಜಾಗಳ ಕತೆ ಅದು ನಿಮ್ಮ ಇದಕ್ಕೆ ಬೇಕಿರಲಿಲ್ಲ ಇತ್ತು, ಸ್ಟೇಷನ್ ಇತ್ತು, ನೀವು ಇಂಪ್ಲೇಸ್ ಮಾಡಿ ಹೇಳಿದ್ರೆ ಅವರು ಸರಿಯಾಗಿ ಬಾರಿಸ್ತಾರೆ, ಅವನ ಭವಿಷ್ಯ ಹಾಳಾಗುತ್ತೆ, ಕೇಸು ರಿಜಿಸ್ಟರ್ ಆಗಿ ಅವನ ಜೀವನ ಈ ಥರ ಇಲ್ಲರಿ. ಕೆಲವು ಹುಚ್ಚರು ಕರೆದು ಒಂದು ಹೇಳ್ಬಿಟ್ಟು ಕಳಿಸುವ ಈ ಥರ ಉದ್ದೇಶ. ಯಾಕಂದರೆ ಅವರು ಪ್ರಾಣಿ ಪಕ್ಷಿಗಳೇನೋ ಆಗಿದೆ, ಅದು ನಿಜ. ಊಟ ಎಲ್ಲ ಹಾಕ್ತಾರೆ. ಆ ಮನುಷ್ಯ ಯಾರನ್ನು ಹುಡುಗರು, ಹೌದು ಹುಡುಗರು ಇದ್ರು ಜೊತೆಲಿ ಸ್ವಲ್ಪ ಈ ವ್ಯಕ್ತಿ ವೀಕ್ ಅಲ್ವಾ, ಹುಡುಗರು ಏನಿದ್ರು ತಡೆಯುವ ತಡೆಯುವ ಶಕ್ತಿ ಇಲ್ಲ ಈ ವ್ಯಕ್ತಿ ಅಂತ ಇರುವಾಗ ಇವ್ರು ನೋಡಬೇಕಿತ್ತು. ಹುಡುಗರು ಬೇಡ, ಗುಂಪು ಮಧ್ಯೆ ಬಿಡಬಾರ್ದು ಇಂಥವ್ರನ್ನ. ಒಬ್ಬೊಬ್ರು ಒಂದೇ ಹಾಕಿದ್ರೆ ಸಾಕು. ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್, ಹಾಗೆಯೇ ವರ್ಲ್ಡ್ ವೈಡ್ನ ಹೆಮ್ಮೆಯ ಸ್ಟೈಲ್ ಐಕಾನ್ ಯಶ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಶ್ ಅವರೇ, ನಿಮ್ಮ ಕನಸು ನನಸಾಗಲಿ, ನೀವು ಇಟ್ಟಿರೋ ಗುರಿ ಎಲ್ಲವೂ ಯಶಸ್ಸು ಕಾಣಲಿ ಅಂತ ನಂಬಿಕೆ ನನಗಿದೆ. ಕಾರಣ ಯಶಸ್ಸಿನಲ್ಲಿ ಯಶ್ ಇದ್ದಾರೆ, ಯಶಲ್ಲೇ ಯಶಸ್ಸಿದೆ. ಸೊ ನಿಮ್ಮ ಒಳ್ಳೆಯ ಮನಸ್ಸಿಗೆ, ನಿಮ್ಮ ಒಳ್ಳೆಯ ಹೃದಯಕ್ಕೆ, ನೀವು ಮಾಡುವಂಥ ಮುಂದಿನ ಒಳ್ಳೆಯ ಸಾಧನೆಗೆ ಖಂಡಿತ ದೇವರ ಅನುಗ್ರಹ ಮಾಡ್ತಾರೆ ಎಂಬ ನಂಬಿಕೆ ನನಗಿದೆ. ಒನ್ಸ್ ಅಗೇನ್ ನಿಮಗೂ ನಿಮ್ಮ ಫ್ಯಾಮ್ಲಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಯಶ್ ಅವರೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಈಗ ನಿಮ್ಮ ಮುಖಾಂತರ ನಾನು ಜನರಲ್ಲಿ, ಚಿತ್ರರಂಗದಲ್ಲಿ ಪ್ರತಿಯೊಬ್ಬ ನನಗೆ ಸಹಾಯ ಮಾಡಿ ನನ್ನ ಇದೊಂದು ಹೋರಾಟಕ್ಕೆ ನನಗೊಂದು ಏನು ಸಪೋರ್ಟ್ ಮಾಡಿ ನೀವು. ಅಂದರೆ ನಾನು ಈ ಚಕ್ರವ್ಯೂಹದಿಂದ ಹೊರಗೆ ಬರಬೇಕು. ಇದಕ್ಕೆ ನಾನು ಸಾವುಗೆದುರುದಲ್ಲ, ಬಟ್ ಇದು ಈ ಕಡೆ ಸಾವುನಿಲ್ಲ, ಈ ಕಡೆ ಬದುಕೂನಿಲ್ಲ. ಇವತ್ತು ಇದು ಸ್ಥಿತಿ ನೋಡುವಾಗ ನಂಗೆ ಆ ಫೀಲ್ ಆಯಿತು, ಹಂಗೆ ಬದುಕೋಕ್ಕೂ ಬಿಡ್ತಾಯಿಲ್ಲ, ಸಾಯೋಕ್ಕೂ ಆಗ್ತಾಯಿಲ್ಲ. ಹೇಗೆ ಇದು? ಯಾಕಂದರೆ ಇದು ಹೊಟ್ಟೆ ಬೀಳೋದಿಲ್ಲ. ಅದು ನೀವು ಎಲ್ಲಿ ಇಂಥ ಯಾರಾದರೂ ರಸ್ತೆಯಲ್ಲಿ ಅಡ್ಡ ಬಂದರೆ ಭಯ ಆಗುತ್ತೆ, ತಾಗಿಸ್ಬಿಟ್ರೆ ನೋವಾಗುತ್ತೆ. ಪ್ಲಸ್ ಇದೆಲ್ಲ ಹಾಕಿದ್ದಾರೆ ಹೊಟ್ಟೆಗೆ, ಯಾರೋ ಟಚ್ ಮಾಡ್ತಾರ, ಕಾಲಿಗೆ ಯಾರು ಟಚ್ ಕಾಲು ಊದ್ಕೊಂಡಿದೆ ಈ ಥರ. ಅದರಿಂದಾಗಿ ನಾನು ಎಲ್ಲರ ಥರ ಕೇಳ್ಕೊಳ್ಳೋದಷ್ಟೇ, ಅಟ್ಲೀಸ್ಟು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಒಂದು ಬೈಟ್ ಹಾಕಿ ಹೀಗೆ ಹರೀಶ್ ರಾಯ್ಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ. ನಾನು ನಿಮ್ಮೆಲ್ಲರ ಗೂಗಲ್ ಪೇ, ಫೋನ್ಪೇ ಇದೆ, ನಂಬರ್ ಇದೆ, ನಾನು ನಂಬರ್ ಕೊಟ್ಟಿರ್ತೀನಿ. ಇದು SBI ಬ್ಯಾಂಕಿದು ನಾನು ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಡಾಕ್ಟ್ರು ಕೊಟ್ಟಿದ್ದು ಗೌರ್ಮೆಂಟ್ ಇದು ಹಾಸ್ಪಿಟ್ಲಿಂದ ಎಷ್ಟು ಆಗುತ್ತೆ ಇಂಜೆಕ್ಷನಿಗೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಲೆಟ್ರು ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ದಯವಿಟ್ಟು ಜನರಿಗೆ ಗೊತ್ತಾಗುವ ಹಾಗೆ ತೋರಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಲಾಸ್ಟ್ ಟೈಮ್ ಇಲ್ಲಿ ಒಂದು ಫಂಕ್ಷನ್ಗೆ ಬಂದ್ವಿ ನಾವು, ಆಗಸ್ಟ್ 15 ಇದೇ ಸ್ಟೇಡಿಯಂಗೆ. ಅವತ್ತು ಇಲ್ಲಿ ಮುಗಿದ ಮೇಲೆ ಆಮೇಲಿಂದ ಅವರ ಫ್ರೆಂಡ್ಸ್ ಅವ್ರ ಮನೇಲಿ ಎಲ್ಲ ಕೂತಿದ್ವಿ. ಇವತ್ತು ಯಾರಿಗೂ ಗೊತ್ತಿಲ್ಲ ಆ ವಿಷಯ, ಬಟ್ ಅದು ಬೇರೆಯವ್ರು ಇನ್ನೊಂದು ಥರ ಹೇಳಿದ್ರು. ನಾನು ಇವತ್ತು ಅದನ್ನು ಒಂದು ರೀತಿಯಲ್ಲಿ ಹೇಳಬೇಕು ನಿಮಗೆ, ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕು ನನಗೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಲಾವಿದರೊಬ್ಬರು ಹರೀಶ್ ರಾಯ್ ಅಂತೇಳಿ, ಅವರು ಕ್ಯಾನ್ಸರಿಂದ ತುಂಬಾನೇ ನರಳ್ತಾ ಇದ್ರು. ಅವತ್ತು ಕೂತಾಗ ಒಂದು ಮಾತು ಹೇಳಿದೆ, ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ, ಒಬ್ಬ ಕಲಾವಿದ ಹಿಂಗಾಗಿದೆ, ನೀವೇನಾದ್ರು ನೋಡಿದ್ರ ಅಂತ. ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು. ನೋಡ್ರಿ ಹಿಂಗಾಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀನಣ್ಣ ಇವರಿಬ್ರು ಹಾಗೇನವ್ರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮೊತ್ತ, ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಮೊತ್ತ ಅದು. ಅದನ್ನ ಒಬ್ಬ ಕಲಾವಿದ ನಮ್ಗೆ ಒಳ್ಳೇದಾಗ್ಲಿ ಅಂತ. ಇವತ್ತು ಆಕ್ಚುಲಿ ಹರೀಶ್ ರಾಯ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಕ್ಕೆ ಇದಕ್ಕಿಂತ ಏನೇನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ದೀರಾ, 3 ಸಲ ಅವ್ರನ್ನ MLA ಮಾಡಿದ್ದೀರಾ. ಖಂಡಿತ ಬೊಮ್ಮನಹಳ್ಳಿ
ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ. ನೀವೆಲ್ಲ ಈ ಸಲ ಅವ್ರ ಕೈ ಹಿಡಿದ್ರೆ ಖಂಡಿತ ಅವ್ರು ಮಂತ್ರಿ ಆಗ್ತಾರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲಿರಲಿ, ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ನಾನು ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊತೀನಿ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸಚಿನ್ ಬಂದಿದ್ದಾನೆ, ಅವನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.